ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವ ಭಕ್ತಿ ದೇಗುಲ ದರ್ಶನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆಗಸ್ಟ್ 27 ಗೌರಿ ಗಣೇಶ ಹಬ್ಬ ಬಂದಿದೆ. ಈ ಗಣೇಶ ಚತುರ್ದಶಿ ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಇದನ್ನು ವಿಜೃಂಭಣೆ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಗಣೇಶ ಉತ್ಸವವು ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಿಂದ ಪ್ರಾರಂಭವಾಗಿ ಅನಂತ ಚತುರ್ದಶಿಯ ದಿನದಂದು ಕೊನೆಗೊಳ್ಳುತ್ತದೆ. 11 ದಿನಗಳ ಕಾಲ ಭಕ್ತಿಯಿಂದ ಗಣಪನನ್ನು ಪೂಜಿಸಿದ ನಂತರ ವಿಗ್ರಹವನ್ನು ಕೆರೆಯಲ್ಲಿ ವಿಸರ್ಜಿಸಲಾಗುತ್ತದೆ. ಈ ವರ್ಷ ಗಣೇಶ ಚತುರ್ದಶಿ ಯಾವಾಗ ಆಚರಣೆ ಮಾಡಬೇಕು, ಗಣೇಶನನ್ನು ಯಾವ ಮುಹೂರ್ತದಲ್ಲಿ ಕೂರಿಸಬೇಕು, ಗಣೇಶನನ್ನು ಮನೆಯಲ್ಲಿ ಕೂರಿಸಿದ ಮೇಲೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ಯಾವ ರೀತಿಯಾದಂತಹ ಗಣೇಶ ಮೂರ್ತಿಯನ್ನು ಮನೆಗೆ ತರಬೇಕು, ಗಣೇಶನ ಪ್ರೀತಿಗೆ ಯಾವ ವಿಶೇಷ ನೈವೇದ್ಯಗಳನ್ನು ಅರ್ಪಿಸಬೇಕು ಮತ್ತು ಪೂಜೆಯ ವಿಧಿವಿಧಾನ ಏನು, ಗಣೇಶನಿಗೆ ಏನೆಲ್ಲ ಅರ್ಪಿಸಬೇಕು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಗಣೇಶನ ಇಷ್ಟವಾದ ಹೆಸರನ್ನು ಕಮೆಂಟ್ ಮಾಡಿ. ಪಂಚಾಂಗದ ಪ್ರಕಾರ 2025ರಲ್ಲಿ ಗಣೇಶ ಚತುರ್ದಶಿ ಆಗಸ್ಟ್ 27ರಂದು ಬಂದಿದ್ದು, ಗಣೇಶ ಚತುರ್ದಶಿ ಪೂಜೆಯನ್ನು ಮಾಡಲು ಅತ್ಯಂತ ಶುಭ ಸಮಯವೆಂದರೆ ಅದು ಮಧ್ಯಾಹ್ನ ಮುಹೂರ್ತ. ಇದು ಗಣೇಶನ ಜನನದ ನಿಖರವಾದ ಸಮಯದ ಸಂಕೇತವಿಸುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಗಣೇಶ ಚತುರ್ದಶಿ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇನ್ನು ಗಣೇಶನನ್ನು ಕೂರಿಸುವುದು ಮತ್ತು ಪೂಜೆಯ ಮುಹೂರ್ತದ ಬಗ್ಗೆ ನೋಡುವುದಾದರೆ ಬೆಳಗ್ಗೆ 11:05 ಮಧ್ಯಾಹ್ನ 1:40 ಮತ್ತು ಶುಕ್ಲಯುಗ ಮಧ್ಯಾಹ್ನ 12:35 1:18 ಮತ್ತು ಮೂರನೆಯದಾಗಿ ಮಧ್ಯಾಹ್ನ 12:22 1:59 ಇರುತ್ತದೆ. ಈ ಮುಹೂರ್ತವು ನಿಮಗೆ ತಪ್ಪಿದ್ದಲ್ಲಿ ಕೊನೆಯದಾಗಿ ಅಮೃತ ಗಳಿಗೆಯಲ್ಲಿ ತರಬಹುದು. ಅದು ಹೀಗಿದೆ: ಸಾಯಂಕಾಲ 2:57 4:44 ಇರುತ್ತದೆ. ಈ ಮುಹೂರ್ತದಲ್ಲಾದರೂ ಗಣಪತಿಯನ್ನು ಮನೆಗೆ ತಂದು ಕೂರಿಸಬಹುದು. ಇನ್ನು ಮನೆಗೆ ಯಾವ ರೀತಿಯಾದಂತಹ ಗಣೇಶ ಮೂರ್ತಿಯನ್ನು ತರಬೇಕು ಅಂತ ನೋಡುವುದಾದರೆ ಮಣ್ಣಿನ ಗಣಪನೇ ಶ್ರೇಷ್ಠ. ಪ್ಲಾಸ್ಟಿಕ್ ಆಫ್ ಪ್ಯಾರಿಸ್ ಅಥವಾ ಹೆಚ್ಚು ಬಣ್ಣಗಳನ್ನು ಒಳಗೊಂಡಂತಹ ವಿವಿಧ ಚಿತ್ರ ಗಣೇಶನನ್ನು ಮನೆಗೆ ತರುವ ಬದಲು ಅತ್ಯಂತ ಶ್ರೇಷ್ಠ ಮಣ್ಣಿನ ಗಣೇಶನನ್ನೇ ಮನೆಗೆ ತನ್ನಿ. ಚಿಕ್ಕದಾಗಿ ಸುಂದರವಾಗಿ ಲಕ್ಷಣವಾಗಿರುವ ಗಣೇಶನನ್ನು ಮನೆಗೆ ತನ್ನಿ. ಇನ್ನು ಗಣೇಶನಿಗೆ 21 ಪತ್ರೆಗಳಿಂದ ಪೂಜಿಸಿದರೆ ವರ್ಷ ಪೂರ್ತಿ ಆತನ ಬಲ, ಅನುಗ್ರಹ, ಶಕ್ತಿ ನಮ್ಮ ಜೊತೆ ಇರುತ್ತದೆ. ಆದರೆ ಪ್ರಸ್ತುತ ಕಾಲದಲ್ಲಿ ಗಣೇಶನಿಗೆ ವಿನಾಯಕ ಚತುರ್ದಶಿ ಗಣೇಶನ ಪ್ರೀತಿಗೆ 21 ಎಲೆಗಳನ್ನು ಹೊಂದಿಸಲು ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ದೊರೆಯುವಂತಹ ಗರಿಕೆಯನ್ನು ಭಕ್ತಿಯಿಂದ ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಇದರ ಜೊತೆಗೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಪತ್ರೆಗಳಲ್ಲಿ ಗರಿಕೆಯ ಜೊತೆಗೆ ದವನದ ಎಲೆಗಳು ಮರೆಯದೆ ಅರ್ಪಿಸಬೇಕು. ದವನವನ್ನು ಗಣೇಶನಿಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರುತ್ತವೆ. ಗರಿಕೆ ಅಥವಾ ದವನದ ಎಲೆಗಳನ್ನು ಗಣೇಶನಿಗೆ ಅರ್ಪಿಸುವಾಗ ಓಂ ಶ್ರೀ ಗಣಗಣಪತೇ ನಮಃ, ಓಂ ಶ್ರೀ ಗಣಗಣಪತೇ ನಮಃ ಎಂದು ಸಾಧ್ಯವಾದಷ್ಟು 3 ಅಥವಾ 21 ಬಾರಿ ಹೇಳಿಕೊಳ್ಳಿ. ಇನ್ನು ಗಣೇಶನ ಮುಂದೆ ಯಾವ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಏನು ಫಲ ಅಂತ ನೋಡೋದಾದರೆ ತುಪ್ಪದಿಂದ ದೀಪ, ಗಣೇಶನ ಮುಂದೆ ಭಕ್ತಿಯಿಂದ ದೀಪಾರಾಧನೆ ಮಾಡಿದರೆ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿದರೆ ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಹೊಟ್ಟೆಯ ಸಮಸ್ಯೆಗಳು, ನಮಗೆ ಯಾವುದೇ ಅನಾರೋಗ್ಯದ ಸಮಸ್ಯೆಗಳು ಇದ್ದರೂ ಅದು ಶೀಘ್ರವಾಗಿ ದೂರವಾಗುತ್ತದೆ. ಗಣೇಶನ ಹಬ್ಬದ ದಿನ ಗಣೇಶನಿಗೆ ದಾಸವಾಳ, ಮಲ್ಲಿಗೆ, ಸೇವಂತಿಗೆ, ಜಾಜಿ ಪುಷ್ಪ, ತಾವರೆ, ಶಿವಪ್ರಿಯವಾದಂತಹ ಕಣಗಲೆ ಪುಷ್ಪ, ತುಂಬೆ ಪುಷ್ಪ, ಬಿಳಿ ಎಕ್ಕದ ಹೂವು, ಸೂರ್ಯಕಾಂತಿ ಪುಷ್ಪಗಳಿಂದ ಪೂಜೆಯನ್ನು ಮಾಡಿಕೊಳ್ಳಬಹುದು. ಈ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿಕೊಳ್ಳಬಹುದು. ಇನ್ನು ಹಬ್ಬ ಅಂತ ಅಂದಮೇಲೆ ಖಂಡಿತವಾಗಿ ಸಿಹಿ ನೈವೇದ್ಯವನ್ನು ಮಾಡಲೇಬೇಕು. ಗಣೇಶನ ಪ್ರೀತಿಗೋಸ್ಕರ ತಪ್ಪದೆ ಕಡುಬು, ಮೋದಕ, ಒಬ್ಬಟ್ಟು, ಪಾಯಸ, ಕಜ್ಜಾಯ, ಲಡ್ಡು, ರವೆ ಉಂಡೆ ನಿಮ್ಮ ಶಕ್ತಿಗೆ ಅನುಸಾರ ಸಿಹಿಯನ್ನು ಮಾಡಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಗಣೇಶನನ್ನು ಮನೆಯಲ್ಲಿ ಕೂರಿಸಿದಾಗ ಮನೆಯನ್ನು ಶಾಂತವಾಗಿಟ್ಟುಕೊಳ್ಳಿ. ಕಿರುಚುವುದು, ಯಾರಿಗಾದುವುದು ನಿಂದಿಸುವುದು, ಸಿಡಿ ಮಾಡುತ್ತಾ ಹಬ್ಬವನ್ನು ಮಾಡುವುದು ಮಾಡಬಾರದು. ಗಣೇಶನ ಅಷ್ಟೋತ್ತರವನ್ನು ಹೇಳುತ್ತಾ, ವಿಶೇಷವಾಗಿ ಗಣೇಶ ಮಂತ್ರಗಳನ್ನು ಕೇಳುತ್ತಾ ಮಕ್ಕಳನ್ನು ಗಣೇಶನ ಮುಂದೆ ಕೂರಿಸಿ ಗಣಪನ ಕಥೆಗಳನ್ನು ಹೇಳುತ್ತಾ ಗೌರಿ ಗಣೇಶನನ್ನು ಕೊಂಡಾಡುತ್ತಾ ಸಂತಸದಿಂದ ಹಬ್ಬವನ್ನು ಆಚರಿಸಬೇಕು.
ಗಣೇಶನನ್ನು ಕೂರಿಸಿದ ಮೇಲೆ 1 ದಿನ, 3 ದಿನ, 5 ದಿನ, 7 ದಿನ, ಕಡೆಯದಾಗಿ 11 ದಿನಗಳಲ್ಲಿ ಬಿಡಬಹುದು. ಗಣೇಶ ಚತುರ್ದಶಿಯಂದು ಗಣೇಶನ ಪೂಜೆಯ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸುವುದರಿಂದ ಗಣೇಶನ ಆಶೀರ್ವಾದ ದೊರೆಯುತ್ತದೆ ಮತ್ತು ಎಲ್ಲ ಅಡೆತಡೆಗಳು ದೂರವಾಗುತ್ತದೆ. ನೀವು ಈ ಕೆಳಗಿನ ಮಂತ್ರಗಳನ್ನು ಏಕಾಗ್ರತೆಯಿಂದ ಪಠಿಸಬೇಕು. ಓಂ ಗಣಪತಿಯೇ ನಮಃ. ಓಂ ಗಣಪತಿಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಿ. ಭಕ್ತಿ ಒಂದು ಶುದ್ಧವಾಗಿದ್ದರೆ ನಿಮ್ಮ ಕೋರಿಕೆಗಳು ಭಗವಂತನಿಗೆ ನೇರವಾಗಿ ತಲುಪುತ್ತದೆ. ಈ ರೀತಿ ಸರಳವಾಗಿಯೂ ಕೂಡ ನೀವು ಗಣೇಶನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ, ಗಣೇಶ ಹಬ್ಬದ ದಿನ, ಗೌರಿ ಹಬ್ಬದ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಗಣಪತಿ ಅಂತ ಬರೆದು ಕಮೆಂಟ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.